Hi, hello everyone. This is Satish Kumar working as Assistant Professor in College GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Now let us solve a problem on preparation of final accounts. So final accounts preparation ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಈಗ ನಾವು ನೋಡೋಣ. ಸೊ ಫೈನಲ್ ಅಕೌಂಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಒಂದು ಪ್ರಾಬ್ಲಮ್ ಅನ್ನ ಈಗ ನಾವು ಮಾಡೋಣ. You could see over the screen from the following trial balance of Mangesh Traders you are required to prepare final accounts. So Mangesh Traders ಅನ್ನೋ ಒಂದು ಸಂಸ್ಥೆ ಈ ಕೆಳಕಂಡಂತ ಮಾಹಿತಿಯನ್ನು ಕೊಟ್ಟಿದೆ, ಟ್ರಯಲ್ ಬ್ಯಾಲೆನ್ಸ್ ಅನ್ನು ಕೊಟ್ಟಿದೆ. ಅದರ ಒಂದು ಸಹಾಯದಿಂದ ನಾವು ಫೈನಲ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕಾಗಿದೆ. ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2018. ಸೊ 31st March 2018 ಗೆ ಸಂಬಂಧಪಟ್ಟಂತ ಒಂದು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಈ ಕೆಳಕಂಡಂತೆ ಕೊಟ್ಟಿದ್ದಾರೆ. Let us see the details. Opening stock they have given purchases, sales and purchase returns, sales returns, royalties, wages and salaries, office salaries, bills receivable, bills payable, office equipments and motor van, plant and machinery, bad debts, advertisement, cash in hand, sundry debtors, reserve for bad debts, sundry creditors and capital. And additional information they have given like this. Closing stock as on 31st March 2018 was valued at cost price of 19,000, market price rupees 20,000. Office salaries outstanding rupees 1,000, prepaid wages rupees 1,000, provide depreciation at 5%, 10% and 15% on office equipments, motor van and plant and machinery respectively. So ಈ ಒಂದು ಮಾಹಿತಿಯನ್ನ ಈ ರೀತಿ ನಮಗೆ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸಹಾಯದಿಂದ we have to prepare final accounts, that is trading account, profit and loss account and balance sheet. Before getting into the preparation, we should identify the items of trading account and profit and loss account and balance sheet. So ಇಲ್ಲಿ ಕೊಟ್ಟಿರುವಂತ ಐಟಮ್ಸ್ ಅಲ್ಲಿ ಯಾವುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರುತ್ತೆ, ಯಾವುದು ಟ್ರೇಡಿಂಗ್ ಅಕೌಂಟ್ ಗೆ ಬರುತ್ತೆ ಮತ್ತೆ ಬ್ಯಾಲೆನ್ಸ್ ಶೀಟ್ ಗೆ ಯಾವುದು ಬರುತ್ತೆ ಅನ್ನೋದನ್ನ ನಾವೀಗ ಅನಲೈಸ್ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ಸೊ ಇಲ್ಲಿ ಓಪನಿಂಗ್ ಸ್ಟಾಕ್ ಅನ್ನ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಶುಡ್ ಬಿ ಟೇಕನ್ ಅಂಡರ್ ಟ್ರೇಡಿಂಗ್ ಅಕೌಂಟ್ because it's a trade related item. That means movement of stock ಅಥವಾ ಸ್ಟಾಕ್ ಬ್ಯಾಲೆನ್ಸ್ ಇದ್ರು ಅದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತೋರಿಸಬೇಕು. ಸೊ ಇಟ್ ಇಸ್ ಎ ಟ್ರೇಡಿಂಗ್ ಐಟಮ್, ಟ್ರೇಡಿಂಗ್ ಅಕೌಂಟ್ ಗೆ ಅದನ್ನ ತೋರಿಸಬೇಕು. ಅಂಡ್ ದೆನ್ ಪರ್ಚೇಸಸ್, ಇಟ್ ಇಸ್ ಆಲ್ಸೋ ಟ್ರೇಡಿಂಗ್ ಅಕೌಂಟ್ ಐಟಮ್. ಅಂಡ್ ಸೇಲ್ಸ್, ಟ್ರೇಡಿಂಗ್ ಅಕೌಂಟ್ ಐಟಮ್. ಪರ್ಚೇಸ್ ರಿಟರ್ನ್ಸ್, ಟ್ರೇಡಿಂಗ್ ಅಕೌಂಟ್ ಐಟಮ್. ಸೇಲ್ಸ್ ರಿಟರ್ನ್ಸ್, ಟ್ರೇಡಿಂಗ್ ಅಕೌಂಟ್ ಐಟಮ್. That means it must be eliminated from the sales. And royalties, it is also a trading account item because it is like direct expenditure. And then we have wages and salaries. So ಇದು ಕೂಡ ಟ್ರೇಡಿಂಗ್ ಅಕೌಂಟ್ ಐಟಮ್ ಆಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ ಅದು. ಸೊ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ವೇಜಸ್ ಅಂಡ್ ಸ್ಯಾಲರೀಸ್, ಸೊ ದಟ್ ಇಟ್ ಶುಡ್ ಬಿ ರೆಕಾರ್ಡೆಡ್ ಅಂಡರ್ ಟ್ರೇಡಿಂಗ್ ಅಕೌಂಟ್. ಅಂಡ್ ಆಫೀಸ್ ಸ್ಯಾಲರೀಸ್, ಇಟ್ ಇಸ್ ಅನ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬರುತ್ತೆ. ಬಿಲ್ಸ್ ರಿಸೀವೇಬಲ್, ಇಟ್ ಇಸ್ ಅ ಕರೆಂಟ್ ಅಸೆಟ್, ಸೊ ಕರೆಂಟ್ ಅಸೆಟ್ ಆಗಿರೋ ಕಾರಣ ಇದನ್ನ ಬ್ಯಾಲೆನ್ಸ್ ಶೀಟ್ ಗೆ ತಗೊಂತೀವಿ. ಅಂಡ್ ಬಿಲ್ಸ್ ಪೇಯಬಲ್, ಕರೆಂಟ್ ಲಯಬಿಲಿಟಿ ಆಗಿದೆ ಕಾರಣ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂತೀವಿ. ಅಂಡ್ ಆಫೀಸ್ ಇಕ್ವಿಪ್ಮೆಂಟ್ಸ್, ಸೊ ಆಫೀಸ್ ಇಕ್ವಿಪ್ಮೆಂಟ್ಸ್ ಇಟ್ಸ್ ಅನ್ ಅಸೆಟ್, ಸೊ ಶುಡ್ ಬಿ ಟೇಕನ್ ಅಂಡರ್ ಅಸೆಟ್ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್, ಸೊ ಬ್ಯಾಲೆನ್ಸ್ ಶೀಟ್ ಐಟಮ್ ಅದು. ಅಂಡ್ ಮೋಟಾರ್ ವ್ಯಾನ್, ಇಟ್ಸ್ ಆಲ್ಸೋ ಅನ್ ಅಸೆಟ್, ಸೊ ಅಂಡರ್ ದಿ ಬ್ಯಾಲೆನ್ಸ್ ಶೀಟ್. ಅಂಡ್ ಪ್ಲಾಂಟ್ ಅಂಡ್ ಮಿಷನರಿ ಅಸೆಟ್, ಸೊ ಬ್ಯಾಲೆನ್ಸ್ ಶೀಟ್. ಬ್ಯಾಡ್ ಡೇಟ್ಸ್, ಸೊ ಬ್ಯಾಡ್ ಡೇಟ್ಸ್ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಾಗ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಎಕ್ಸ್ಪೆಂಡಿಚರ್ ಆಗಿ ತೋರಿಸ್ತೀವಿ. ಅಂಡ್ ಅಡ್ವರ್ಟೈಸ್ಮೆಂಟ್, ಇಟ್ಸ್ ಲೈಕ್ ಎ expenditure which is related to the office, or we could say it is like promotional expenses, so should be recorded under profit and loss account. Cash in hand is current asset, so ಅದು balance sheet ಗೆ ಬರುತ್ತೆ. And sundry debtors, that is also current asset, balance sheet. And reserve for bad debts, see reserve for bad debts ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಾಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಫಾರ್ ದಿ ಬ್ಯಾಡ್ ಡೇಟ್ಸ್. ಅಂಡ್ ಸನ್ಡ್ರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಸೊ ಸನ್ಡ್ರಿ ಕ್ರೆಡಿಟರ್ಸ್, ಸೊ ಬ್ಯಾಲೆನ್ಸ್ ಶೀಟ್ಗೆ ನಾವು ಕರೆಂಟ್ ಲಯಬಿಲಿಟಿ ಆಗಿ ತಗೊಂತೀವಿ. ಅಂಡ್ ಕ್ಯಾಪಿಟಲ್ ಶುಡ್ ಬಿ ಟೇಕನ್ ಅಂಡರ್ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್, ಸೊ ಇಟ್ ಶುಡ್ ಬಿ ಅಂಡರ್ ಬ್ಯಾಲೆನ್ಸ್ ಶೀಟ್. ಸೊ ಈ ರೀತಿ ನಾವು ಯಾವ
ಅಕೌಂಟ್ಗೆ ಯಾವ ಐಟಮ್ಸ್ ಬರೀಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ಗೆ ಯಾವ ಒಂದು ಐಟಮ್ಸ್ ಬರೀಬೇಕು ಅಂತ ಐಡೆಂಟಿಫೈ ಮಾಡಿದ್ವಿ. ಈಗ ಅಡ್ಜಸ್ಟ್ಮೆಂಟ್ಸ್ ಅನ್ನು ನೋಡೋಣ. ಅಡ್ಜಸ್ಟ್ಮೆಂಟ್ಸ್ ಅನ್ನು ಯಾವ ರೀತಿ ರೆಡಿ ಮಾಡೋದು, ಅಡ್ಜಸ್ಟ್ಮೆಂಟ್ಸ್ ಅನ್ನು ಯಾವ ರೀತಿ ರೆಕಾರ್ಡ್ ಮಾಡೋದು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ ಈಸ್ ಲೈಕ್ ದಿಸ್. ಕ್ಲೋಸಿಂಗ್ ಸ್ಟಾಕ್ on 31st March 2018 was valued at a cost price of 19,000, market price 20,000. So this is what they have given. So ಈ ರೀತಿ ಇದ್ದಾಗ it should be taken twice because ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಕಾರಣ ಎರಡು ಸಾರಿ ಇದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಒಂದು, it should be taken as trading account item. So trading account ಅಲ್ಲಿ ಫಸ್ಟ್ ಟೈಮ್ ರೆಕಾರ್ಡ್ ಮಾಡಬೇಕು, and second time it should be shown as ಕರೆಂಟ್ ಅಸೆಟ್ ಆಗಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ, ಬ್ಯಾಲೆನ್ಸ್ ಶೀಟ್. ಅಂಡ್ ದೆನ್ ಆಫೀಸ್ ಸ್ಯಾಲರೀಸ್ ಔಟ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ನಾವು ಸ್ಯಾಲರೀಸ್ಗೆ ಇದನ್ನ ಫಸ್ಟ್ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಆಫೀಸ್ ಸ್ಯಾಲರೀಸ್ ಕೊಟ್ಟಿರ್ತಾರೆ ನೋಡಿ, ಆಫೀಸ್ ಸ್ಯಾಲರೀಸ್ ದೇ ಹ್ಯಾವ್ ಗಿವೆನ್ ಆಫೀಸ್ ಸ್ಯಾಲರೀಸ್. ಸೊ ಆಫೀಸ್ ಸ್ಯಾಲರೀಸ್ಗೆ ಅಡ್ಜಸ್ಟ್ಮೆಂಟ್ ಇದೆ, ಅದನ್ನ ಫಸ್ಟ್ ಇನ್ನರ್ ಕಾಲಮ್ ಅಲ್ಲಿ ವಿ ಹ್ಯಾವ್ ಟು ರೈಟ್ and we have to make the adjustment with regard to outstanding, and then onwards we should show the net figure in the outer column. ಸೊ ಅದಕ್ಕೆ ಇಲ್ಲಿ ನಾವು ಆಫೀಸ್ ಸ್ಯಾಲರೀಸ್ ಅನ್ನ ಅಂಡರ್ಲೈನ್ ಮಾಡ್ಕೊಂಡಿರ್ತೀವಿ ಅಥವಾ ಹೈಲೈಟ್ ಮಾಡಿರ್ತೀವಿ. ಸೊ ಇದು ಯಾವ ರೀತಿ ರೆಕಾರ್ಡ್ ಮಾಡಬೇಕು, ಸೊ ಆಫೀಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅನ್ನ ಯಾವ ರೀತಿ ನಾವು ತೋರಿಸಬೇಕು. ಲೆಟ್ಸ್ ಸಿ ದಿಸ್ ಮಸ್ಟ್ ಬಿ ಆಡೆಡ್ ಟು ದಿ ಸ್ಯಾಲರೀಸ್ ಇನ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಇದನ್ನ ಸ್ಯಾಲರೀಸ್ಗೆ ಆಡ್ ಮಾಡ್ತೀವಿ. ಅಂಡ್ ದೆನ್ it should be shown as current liability ಆಗಿ ಇದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ. and next thing is prepaid wages. see prepaid wages ಇದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡೋದು. see prepaid wages also should be recorded twice. that is wages ಅಲ್ಲಿ ಕೊಟ್ಟಿರ್ತಾರೆ ನೋಡಿ, wages and salaries ಅಂತ ಕೊಟ್ಟಿದಾರಲ್ವಾ. ಸೊ ಆ wages and salariesಗೆ ಅದನ್ನ ಫಸ್ಟ್ ನಾವು ಲೆಸ್ ಮಾಡಬೇಕಾಗುತ್ತೆ. ವೇಜಸ್ ಅಂಡ್ ಸ್ಯಾಲರೀಸ್ಗೆ ಅಂಡರ್ಲೈನ್ ಮಾಡಿದ್ದೀನಿ. ಸೊ ವೇಜಸ್ ಅಂಡ್ ಸ್ಯಾಲರೀಸ್ ಅನ್ನ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ಲಿ ಅದನ್ನ ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ. ನೆಕ್ಸ್ಟ್ ವಾಟ್ ಶುಡ್ ಬಿ ಡನ್. ಸಿ ಇದನ್ನ ಫಸ್ಟ್ ನಾವು ವೇಜಸ್ ಅಲ್ಲಿ ಇದನ್ನ ಲೆಸ್ ಮಾಡಬೇಕಾಗುತ್ತೆ. ಇಟ್ ಶುಡ್ ಬಿ ಶೋನ್ ಆಸ್ ಕರೆಂಟ್ ಅಸೆಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಅಸೆಟ್ ಆಗಿ ಇದನ್ನ ತೋರಿಸಬೇಕಾಗುತ್ತೆ. ದೆನ್ next adjustment is provide depreciation at 5%, 10%, 15% on office equipments, motor van and plant and machinery respectively. So depreciation ಅನ್ನ ಆಫೀಸ್ equipments ಮೇಲೆ ಮತ್ತೆ motor van ಮತ್ತೆ wages ಮೇಲೆ ಮತ್ತೆ plant and machinery ಮೇಲೆ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಆಫೀಸ್ equipmentsಗೆ 5%, motor van 10% and plant and machinery 15% ಅಂತ ತೋರಿಸಿದ್ದಾರೆ. So how it should be recorded? It should also be recorded twice. ಒನ್ ಈಸ್ ರೆಸ್ಪೆಕ್ಟಿವ್ ಅಸೆಟ್ಸ್ಗೆ ಇದನ್ನ ಲೆಸ್ ಮಾಡಬೇಕಾಗುತ್ತೆ. ರೆಸ್ಪೆಕ್ಟಿವ್ ಅಸೆಟ್ಸ್. ಸೊ ರೆಸ್ಪೆಕ್ಟಿವ್ ಅಸೆಟ್ಸ್ ಯಾವಿದೆಯೋ ಅವಕ್ಕೆ ಇವನ್ನ ಲೆಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಇಟ್ ಶುಡ್ ಬಿ ಶೋನ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ ಆಗಿ ಅದನ್ನು ತೋರಿಸ್ಬೇಕಾಗುತ್ತೆ. ರೆಸ್ಪೆಕ್ಟಿವ್ ಅಸೆಟ್ಸ್ಗೆ ಲೆಸ್ ಮಾಡಬೇಕು, ತದನಂತರ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲಿ ಅದನ್ನು ಎಕ್ಸ್ಪೆಂಡಿಚರ್ ಆಗಿ ತೋರಿಸ್ಬೇಕಾಗುತ್ತೆ. ಲೈಕ್ ದಿಸ್ ವಿ ಹ್ಯಾವ್ ಟು ಮೇಕ್ ದಿ ಅಡ್ಜಸ್ಟ್ಮೆಂಟ್ಸ್. ಸೊ ಇನ್ನರ್ ಕಾಲಮ್ ಅಲ್ಲಿ ಈ ಅಡ್ಜಸ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟಂತ ಐಟಮ್ಸ್ ಅನ್ನು ಫಸ್ಟ್ ಬರ್ಕೊಂಡು ತದನಂತರ ನಾವು ಔಟರ್ ಕಾಲಮ್ಗೆ ನೆಟ್ ಫಿಗರ್ ಅನ್ನು ಹಾಕಬೇಕಾಗುತ್ತೆ. ಸೊ ಐ ಆಮ್ ಜಸ್ಟ್ ಹೈಲೈಟಿಂಗ್ ದಿ ಐಟಮ್ಸ್ ವಿಚ್ ಆರ್ ಹ್ಯಾವಿಂಗ್ ಅಡ್ಜಸ್ಟ್ಮೆಂಟ್. ಸೊ ಆಫೀಸ್ equipment, ಅದ್ರ ಜೊತೆಗೆ ಮೋಟಾರ್ ವ್ಯಾನ್, and next we have plant and machinery. So let us start preparation of trading account, profit and loss account and balance sheet. So already I have drafted the trading account and profit and loss account format and balance sheet format. So now let us start preparing the trading and profit and loss account. Firstly, we should write the name of the company, that means Mangesh Traders, in the books of Mangesh Traders, in the books of Mangesh Traders.
So trading and profit and loss account for the year ending as on, so the date year is 31st March 2018. And similarly here also similarly for the balance sheet also we have to write the name of the uh, traders, and we have to write the date for balance sheet, that is as on 31st March 2018. So let us start making entries in the trading account. ಸೊ ಫಸ್ಟ್ ಇಲ್ಲಿ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಏನೆಲ್ಲ ಐಟಮ್ಸ್ ಬರುತ್ತೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನೆಲ್ಲ ಐಟಮ್ಸ್ ಬರುತ್ತೆ ಅನ್ನೋದನ್ನು ಸೈಮಲ್ಟೇನಿಯಸ್ ಆಗಿ ರೆಕಾರ್ಡ್ ಮಾಡ್ತಾ ಹೋಗೋಣ. ಫಸ್ಟ್ ವಿ ಕುಡ್ ಸಿ ಓವರ್ ದ ಸ್ಕ್ರೀನ್ ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಮೆನ್ಷನ್ ಮಾಡೋಣ. ಟು ಓಪನಿಂಗ್ ಸ್ಟಾಕ್ that is amounted to rupees. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲದ ಕಾರಣ ಡೈರೆಕ್ಟ್ ಆಗಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ 32,750. and next thing is purchases, that is also trading account item to purchases. ಸೊ ಇದಕ್ಕೆ ನಮಗೆ ಪರ್ಚೇಸ್ ರಿಟರ್ನ್ಸ್ ಇದೆ, ಆದ ಕಾರಣ should be recorded in the inner amount column. So base 55,000 inner column and purchase returns ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ಲೆಸ್ ಮಾಡೋಣ. ಫಸ್ಟ್ ಲೆಸ್ purchase returns. So purchase returns rupees 2,630 rupees. ಸೊ ಅದನ್ನ ಲೆಸ್ ಮಾಡಿ ನಾವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಔಟರ್ ಕಾಲಮ್ಗೆ ಇವನ್ನ ಲೆಸ್ ಮಾಡಿದಾಗ having 52,370. and next thing is ಸೇಲ್ಸ್ ಅನ್ನೋದು ಟ್ರೇಡಿಂಗ್ ಅಕೌಂಟ್ ಐಟಮ್. ಸೊ ಅದಕ್ಕೆ ಬೈ ಸೇಲ್ಸ್ rupees 89,500. ಇದಕ್ಕೂ ರಿಟರ್ನ್ಸ್ ಇದೆ, ಸೊ ಆದ ಕಾರಣ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಲೆಸ್ ಮಾಡಿ ತದನಂತರ ಇಟ್ ಶುಡ್ ಬಿ ಶೋನ್ ಇನ್ ದಿ ಔಟರ್ ಅಮೌಂಟ್ ಕಾಲಮ್. ಸೊ ಅದಕ್ಕೆ ಲೆಸ್ ಸೇಲ್ಸ್ ರಿಟರ್ನ್ಸ್ amounted to rupees. Here sales returns we have 4,480. ಸೊ ಅದನ್ನು ನಾವು ಲೆಸ್ ಮಾಡಿದಲ್ಲಿ could say first item must be eliminated from the second item. So the answer will be 85,020 rupees. and next thing is purchase returns. ನಾವು ಆಲ್ರೆಡಿ ಎಂಟರ್ ಮಾಡಿದೀವಿ, ಸೇಲ್ಸ್ ರಿಟರ್ನ್ಸ್ ಎಂಟರ್ ಮಾಡಿದೀವಿ. ರಾಯಲ್ಟೀಸ್. ಸೊ ರಾಯಲ್ಟೀಸ್ is a trading account item. so royalties rupees outer amount column ಅಲ್ಲಿ ಡೈರೆಕ್ಟ್ ಆಗಿ ಬರೆಯೋಣ, because there is no adjustment for royalties. So directly outer amount column 4,000. and next thing is wages and salaries. For this we have one adjustment, so ಅದನ್ನ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರೆಯೋಣ. to wages and salaries. so the amount is 8,000 rupees. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಸೊ ಅಡ್ಜಸ್ಟ್ಮೆಂಟ್ ನಾವು ತದನಂತರ ಮಾಡೋಣ, ಅದಕ್ಕೆ ಒಂದು ಲೈನ್ ಸ್ಪೇಸ್ ಬಿಟ್ಟಿರ್ತೀನಿ. and next we have office salaries. so office salaries is a profit and loss account item. so profit and loss account ಅಲ್ಲಿ ನಾನು ಅದನ್ನ ತೋರಿಸ್ಕೊಂತೀನಿ. so office salaries. so this item also has one adjustment, so ಅದಕ್ಕೆ ಅದನ್ನ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ತೋರಿಸೋಣ. amount is rupees. office salaries we have 11,000. and next thing is bills receivable. so bills receivable is a current asset. so ಡೈರೆಕ್ಟ್ ಆಗಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಕರೆಂಟ್ ಅಸೆಟ್ ಆಗಿ ತೋರಿಸುವ. so
bills receivable, bills receivables. So there is no adjustment for that. So ಅದಕ್ಕೆ ಡೈರೆಕ್ಟ್ ಆಗಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರೆಯೋಣ. So bills receivable to rupees 19,250. 19,250. And next thing is bills payable. It's like a current liability. So ಅದಕ್ಕೆ liability side ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು. Bills payable. Bills payable. So these amounted to rupees 12,500. ಸೊ ಇದಕ್ಕೂ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಆದ ಕಾರಣ ಡೈರೆಕ್ಟ್ ಆಗಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ತಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಆಫೀಸ್ ಇಕ್ವಿಪ್ಮೆಂಟ್ಸ್. ಆಫೀಸ್ ಇಕ್ವಿಪ್ಮೆಂಟ್ಸ್ ಅಸೆಟ್ ಆಗುತ್ತೆ. ಸೊ ಅದಕ್ಕೆ ಅಸೆಟ್ ಸೈಡ್ ಅದನ್ನ ನಾನು ಬರಿತೀನಿ. ಆಫೀಸ್ ಇಕ್ವಿಪ್ಮೆಂಟ್ಸ್. ಸೊ ದಿಸ್ ಐಟಮ್ ಹ್ಯಾಸ್ ಒನ್ ಅಡ್ಜಸ್ಟ್ಮೆಂಟ್. ಸೊ ಅದಕ್ಕೆ ಅದನ್ನ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರೀತೀನಿ. ಸೊ ಆಫೀಸ್ equipments 20,000 ಇನ್ನರ್ ಅಮೌಂಟ್ ಕಾಲಮ್. ನೆಕ್ಸ್ಟ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ಲಾಸ್ಟ್ ಅಲ್ಲಿ ಮಾಡುವ. ನೆಕ್ಸ್ಟ್ ಒನ್ ಈಸ್ ಮೋಟಾರ್ ವ್ಯಾನ್. ಸೊ ಇದು ಕೂಡ ಅಸೆಟ್ ಆಗುತ್ತೆ. ಸೊ ಆಫೀಸ್ equipments ಕೆಳಗಡೆ ಒಂದು ಸ್ಪೇಸ್ ಏನು ದಟ್ ಮೀನ್ಸ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಇತ್ತು. ಸೊ ಮೋಟಾರ್ ವ್ಯಾನ್. ಸೊ ದಿಸ್ ಐಟಮ್ ಆಲ್ಸೋ ಹ್ಯಾಸ್ ಒನ್ ಅಡ್ಜಸ್ಟ್ಮೆಂಟ್. ಸೊ ಅದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಆದ ಕಾರಣ ಅದನ್ನು ಕೂಡ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರೀತೀವಿ. 30,400. ಸೊ ಮೋಟಾರ್ ವ್ಯಾನ್. ನೆಕ್ಸ್ಟ್ ವಿ ಹ್ಯಾವ್ ಅ ಪ್ಲಾಂಟ್ ಅಂಡ್ ಮಿಷನರಿ. ಸೊ ಅದು ಕೂಡ ಒಂದು ಫಿಕ್ಸ್ಡ್ ಅಸೆಟ್. ಸೊ ಅದನ್ನ ಇಲ್ಲಿ ಅಸೆಟ್ ಸೈಡ್ ತೋರಿಸ್ತೀವಿ. ಪ್ಲಾಂಟ್ ಅಂಡ್ ಮಿಷನರಿ. ಪ್ಲಾಂಟ್ ಅಂಡ್ ಮಿಷನರಿ rupees. Plant and machinery rupees 25,000. This item also has one adjustment, so must be recorded in the inner column. So inner amount column ಅಲ್ಲಿ ಇದನ್ನ ರೆಕಾರ್ಡ್ ಮಾಡಿದ್ದೀವಿ ಬಿಕಾಸ್ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಲಾಸ್ಟ್ ಅಲ್ಲಿ ಮಾಡುವ. ನೆಕ್ಸ್ಟ್ ವಿ ಹ್ಯಾವ್ ಬ್ಯಾಡ್ ಡೇಟ್ಸ್. ಸೊ ಬ್ಯಾಡ್ ಡೇಟ್ಸ್ ಇಟ್ಸ್ ಲೈಕ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಐಟಮ್ ಅಂತ ಹೇಳ್ಬೋದು ಬಿಕಾಸ್ ಇಟ್ ಇಸ್ ಅನ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್. ಸೊ bad debts. So bad debts amounted to rupees 2,500. 2,500. ಇದನ್ನ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲೇ ಬರ್ಕೊಂತೀನಿ ಬಿಕಾಸ್ ಇದಕ್ಕೆ ಒಂದು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಟ್ರಯಲ್ ಬ್ಯಾಲೆನ್ಸ್ ಅಲ್ಲೇ ಒಂದು ಐಟಮ್ ಇದೆ. ದಟ್ ಮೀನ್ಸ್ ಓಲ್ಡ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅದನ್ನ ಇಲ್ಲಿ ಲೆಸ್ ಮಾಡ್ಕೋಬೇಕು. ಸೊ ಲೆಸ್ ಓಲ್ಡ್ reserve for bad debts. Old reserve for bad debts ಅದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರುವ ಕಾರಣ ಅದನ್ನ ಬ್ಯಾಡ್ ಡೆಟ್ಸ್ ಅಲ್ಲಿ ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ಅಮೌಂಟೆಡ್ ಟು rupees 1,000 rupees. ಸೊ ಅವನ್ನ ಲೆಸ್ ಮಾಡಿ ಔಟರ್ ಕಾಲಮ್ಗೆ ಹಾಕೋದಾದ್ರೆ 2,500 minus 1,000 rupees. So amounted to rupees 1,500. Our next thing is advertisement. Advertisement is an revenue expenditure. So in the profit and loss account, advertisement. Rupees 6,000. Our next thing is cash in hand. So cash in hand is a current asset. Cash in hand is an current asset. So asset side ಅಲ್ಲಿ ಅದನ್ನ ತೋರಿಸೋಣ. Cash in hand. Cash in hand. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ 5,000 rupees. And then we have sundry debtors. It is also a current asset. So asset side ಅದನ್ನ ತೋರಿಸೋಣ. Sundry debtors. Sundry debtors. Sundry debtors amounted to rupees 31,250. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟು ಯಾವುದು ಕೊಟ್ಟಿಲ್ಲ. ಸೊ ಆದ ಕಾರಣ ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೆ ಹಾಕೋಣ. ಸೊ 31,250. And then we have
Reserve for bad debts, already we entered that information. And sundry creditors, it's like a current liability, so current liability is basically sundry creditors. Rupees 24,000 is 24,000 directly in the outer amount column because there is no adjustment for that. And next thing is capital. So balance sheet na liability side capital mention ಮಾಡೋಣ. So capital is 1,25,000. ಕ್ಯಾಪಿಟಲ್ಗೂ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಆದ ಕಾರಣ ಡೈರೆಕ್ಟ್ ಆಗಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ನಾವು ವಿ ಶುಡ್ ಮೇಕ್ ಈಗ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡೋಣ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಹೌ ಟು ಮೇಕ್ ದೀಸ್ ಅಡ್ಜಸ್ಟ್ಮೆಂಟ್ಸ್. ಸೊ ಕ್ಲೋಸಿಂಗ್ ಸ್ಟಾಕ್ ಆನ್ 31st March 2018 was valued at cost price of 19,000 and market price is 20,000. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ ಮತ್ತೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಬಟ್ ಕೀಪ್ ಇನ್ ಮೈಂಡ್ while preparing the trading account, closing stock is always shown at the cost price. So ನಾವು ಕಾಸ್ಟ್ ಪ್ರೈಸ್ ಗೆ ತೋರಿಸಬೇಕಾಗುತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಸೊ ಮಾರ್ಕೆಟ್ ಪ್ರೈಸ್ is only for the sake of information. So closing stock is $19,000 at cost price, and this item again should be shown in the balance sheet. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅನ್ನ 2 ಸಾರಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಒಂದು ಇಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ, ಇದೇ ಅಡ್ಜಸ್ಟ್ಮೆಂಟ್ ಅನ್ನ ಈಗ ನಾನು ಬ್ಯಾಲೆನ್ಸ್ ಶೀಟ್ ನ ಕರೆಂಟ್ ಅಸೆಟ್ಸ್ ಸೈಡ್ ಅಲ್ಲಿ ನಾವು ಇದನ್ನ ತೋರಿಸಬೇಕಾಗುತ್ತೆ. ಸೊ ಐ ಹ್ಯಾವ್ ಎಂಟರ್ಡ್ ದಿ ಕ್ಲೋಸಿಂಗ್ ಸ್ಟಾಕ್ ಇನ್ ದಿ ಕರೆಂಟ್ ಅಸೆಟ್ಸ್ ಸೈಡ್ and amount is rupees 19,000, same amount. Closing stock should always be shown at the cost price. Always adana cost price ge ತೋರಿಸಬೇಕಾಗುತ್ತೆ in the balance sheet or in the trading account. So we have made the first adjustment. Second adjustment, ಈಗ second adjustment ಅನ್ನು ನೋಡೋಣ. So second adjustment goes like this. Office salaries outstanding rupees 1,000 rupee. So office salaries outstanding ಇದೆ. ಈ ಆಫೀಸ್ ಸ್ಯಾಲರೀಸ್ ಅನ್ನ ಈಗ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸ್ಯಾಲರೀಸ್ ಅಲ್ಲಿ ನಾವು ಅದನ್ನ ಆಡ್ outstanding salaries that is rupees 1,000 rupee. ಸೊ ಅದನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ಹಾಕೋದಾದ್ರೆ 11 plus 1,000 12,000. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅನ್ನ ಆಫೀಸ್ ಸ್ಯಾಲರೀಸ್ ಅಲ್ಲಿ ಫಸ್ಟ್ ಆಡ್ ಮಾಡಿದೀವಿ. ತದನಂತರ ಇದನ್ನ ಅಗೈನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಲಯಬಿಲಿಟಿ ಆಗಿ ತೋರಿಸಬೇಕಾಗುತ್ತೆ. ಸೊ ಕರೆಂಟ್ ಲಯಬಿಲಿಟಿ ಆಗಿ ಅದನ್ನ ತೋರಿಸಿದೀವಿ. The same amount here also, that is 1,000 rupee. ಸೊ 2 ಸಾರಿ ಈ ಟ್ರಾನ್ಸಾಕ್ಷನ್ ಎಂಟ್ರಿ ಆಯಿತು. ಸೊ ಈ ಟ್ರಾನ್ಸಾಕ್ಷನ್ ಮುಕ್ತಾಯ ಆಯಿತು. ಅಂಡ್ ನೆಕ್ಸ್ಟ್ ಒನ್ ಈಸ್ ಪ್ರೀಪೇಯ್ಡ್ ವೇಜಸ್. ಸೊ ಪ್ರೀಪೇಯ್ಡ್ ವೇಜಸ್ ಇದನ್ನ ನಾವು ಈಗ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ಇದನ್ನ ವೇಜಸ್ ಅಲ್ಲಿ ಫಸ್ಟ್ ಲೆಸ್ ಮಾಡಬೇಕಾಗುತ್ತೆ. ಸೊ ಲೆಸ್ ಪ್ರೀಪೇಯ್ಡ್ ವೇಜಸ್ amounted to rupees. Prepaid wages is 1,000 rupee. So ಇದನ್ನ ಲೆಸ್ ಮಾಡಿ ಔಟರ್ ಅಮೌಂಟ್ ಕಾಲಮ್ಗೆ ಇದನ್ನ ಹಾಕಿದಾಗ 7,000 rupee ಬರುತ್ತೆ. ಸೊ ನೆಕ್ಸ್ಟ್ ಇದೇ ಐಟಮ್ ಅನ್ನ ನಾವು ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ಪ್ರಿಪೇಯ್ಡ್ wages, same amount, that is 1,000 rupee. So prepaid wages adjustment ಮುಕ್ತಾಯವಾಯಿತು. And last thing is provide depreciation at 5%, 10%, 15% on office equipments, motor van, plant and machinery. So office equipment, motor van, plant and machinery ಮೇಲೆ 5%, 10%, 15% ಆಗಿ depreciation ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಾವು ರೆಸ್ಪೆಕ್ಟಿವ್ ಅಸೆಟ್ಸ್ ಅಲ್ಲಿ ಲೆಸ್ ಮಾಡಿ ಅದನ್ನು ಪುನಃ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿ ತೋರಿಸಬೇಕಾಗುತ್ತೆ.
ಸೊ ಅದನ್ನು ಫಸ್ಟು ಈಗ ಕ್ಯಾಲ್ಕುಲೇಟ್ ಮಾಡೋಣ. ವರ್ಕಿಂಗ್ ನೋಟ್. So depreciation calculation. Firstly, office equipment. So office equipment ಇದಕ್ಕೆ ಸಂಬಂಧಪಟ್ಟಂತ ಒಂದು ಡೆಪ್ರಿಸಿಯೇಷನ್ ರೇಟ್ ಬಂದು at 5%. ಸೊ 5% ಪ್ರಕಾರ ಇಲ್ಲಿ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ 5% ಆನ್ ಆಫೀಸ್ ಇಕ್ವಿಪ್ಮೆಂಟ್ ಅಮೌಂಟ್ ಇರೋದು 20,000. 20,000 ಮೇಲೆ 5% ಅಂದಲ್ಲಿ ಇಟ್ ಈಸ್ ಅರೌಂಡ್ 1,000 ರೂಪಿ. ಸೊ ಇದು 1,000 ರೂಪಿಗೆ ಸರಿಸಮವಾಗಿರುತ್ತೆ. ಸೊ ಈಕ್ವಲ್ ಟು 1,000 ರೂಪಿ. ಸೊ ಇದನ್ನು ಡೈರೆಕ್ಟ್ ಆಗಿ ನಾವು ಲೆಸ್ depreciation. So what we have calculated 5% on the 20,000. 5% 20,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1,000 ರೂಪಿ ಬಂತು. ಸೊ ಈ 1,000 ರೂಪಿನ ಇಲ್ಲಿ ಲೆಸ್ ಮಾಡಿದಾಗ ಇಟ್ ವಿಲ್ ಬಿ 19,000. ಆ್ಯಂಡ್ ಈ ಒಂದು ಡೆಪ್ರಿಸಿಯೇಷನ್ ಅಗೈನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಟು ಡೆಪ್ರಿಸಿಯೇಷನ್ on depreciation on office equipment. That is 1,000 rupee. Again on motor van. So motor van ಮೇಲೆ they have given 10% rate at 10% rate. So 10% rate ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ motor van is amounted to rupees 30,400 ಇದೆ. ಸೊ 30,400 ಮೇಲೆ ಈ ಒಂದು 10% ಅನ್ನು ಹಾಕಿದಾಗ ಸೊ ಇಟ್ ವಿಲ್ ಬಿ 3,040 ರೂಪಿ. ಸೊ ಅದನ್ನು ಡೈರೆಕ್ಟ್ ಆಗಿ 3,040 ರೂಪಿ ಆಗಿ ನಾವಿಲ್ಲಿ ಲೆಸ್ ಡೆಪ್ರಿಸಿಯೇಷನ್. ಸೊ ಇದನ್ನ ನಾವಿಲ್ಲಿ ಲೆಸ್ ಮಾಡಿ ಔಟರ್ ಕಾಲಮ್ಗೆ ಹಾಕಬೇಕು. ಸೊ ಫಸ್ಟ್ ಐಟಮ್ ಶುಡ್ ಬಿ ಎಲಿಮಿನೇಟೆಡ್ ಫ್ರಮ್ ದ ಸೆಕೆಂಡ್ ಐಟಮ್. ಸೊ ನೆಟ್ ಫಿಗರ್ ಈಸ್ 27,360. ಅಗೈನ್ ಈ ಒಂದು ಮೋಟರ್ ವ್ಯಾನ್ ಡೆಪ್ರಿಸಿಯೇಷನ್ ಅನ್ನ ಇಲ್ಲಿ ತೋರಿಸಬೇಕಾಗುತ್ತೆ. ಡೆಪ್ರಿಸಿಯೇಷನ್ ಆನ್ ಮೋಟರ್ ವ್ಯಾನ್ ಇಟ್ ಈಸ್ rupees 3,040 rupee that we have calculated. And lastly on plant and machinery. So plant and machinery ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರೆ plant and machinery. So plant and machinery the rate of 15% on plant and machinery amount 25,000. So 25,000 ಮೇಲೆ 15% ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ವಿಲ್ ಬಿ 25,000 ಮೇಲೆ ನಾವು 15% ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 25,000 ಇಂಟು 15% 3,750. ಸೊ 3,750 ಅನ್ನ ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ ಡೆಪ್ರಿಸಿಯೇಷನ್ ಆಗಿ ಫ್ರಮ್ ಪ್ಲಾಂಟ್ ಅಂಡ್ ಮಿಷನರಿ. ಸೊ ಲೆಸ್ ಡೆಪ್ರಿಸಿಯೇಷನ್ ಅಂಡ್ ದ ಸೇಮ್ ಡೆಪ್ರಿಸಿಯೇಷನ್ ಲೆಸ್ ಮಾಡಿ ನಾವು ಔಟರ್ ಕಾಲಮ್ ಅಲ್ಲಿ ನೆಟ್ ಫಿಗರ್ ಅನ್ನ ತೋರಿಸಬೇಕಾಗುತ್ತೆ. 25,000 should be subtracted from 3,750. ಸೊ ಅಲ್ಲಿ ನಮಗೆ ನೆಟ್ ಫಿಗರ್ ಕಾಣ್ತಿದೆ 21,250. Now the same depreciation should be shown in the profit and loss account as revenue item, revenue expenditure. So on plant and machinery, rupees
depreciation on plant and machinery is rupees 3,750. ಸೊ ಹೀಗೆ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು 2 ಬಾರಿ ಮಾಡಿ ಮುಗಿಸಿದ್ದೀವಿ. ಈಗ ಫಸ್ಟ್ಲಿ ಟ್ರೇಡಿಂಗ್ ಅಕೌಂಟನ್ನು ಕ್ಲೋಸ್ ಮಾಡಿ, ತದನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕ್ಲೋಸ್ ಮಾಡಿ, ತದನಂತರ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡೋಣ. ಸೊ ಫಸ್ಟ್ಲಿ ಟ್ರೇಡಿಂಗ್ ಅಕೌಂಟನ್ನು ಕ್ಲೋಸ್ ಮಾಡೋದಾದರೆ, ಸೊ ಟ್ರೇಡಿಂಗ್ ಅಕೌಂಟನ್ನು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ, ಟ್ರೇಡಿಂಗ್ ಅಕೌಂಟಲ್ಲಿ ನಮಗೆ ವಿ ಹ್ಯಾವ್ ಕ್ರೆಡಿಟ್ ಸೈಡ್ ಹ್ಯೂಜ್ ಅಮೌಂಟ್. ಸೊ ಕ್ರೆಡಿಟ್ ಸೈಡ್ ನಾವು ಹ್ಯೂಜ್ ಅಮೌಂಟ್ ಇದೆ, ಆದ ಕಾರಣ ಕ್ರೆಡಿಟ್ ಸೈಡನ್ನು ಟೋಟಲ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ಆಫ್ ಕ್ರೆಡಿಟ್ ಸೈಡ್ ಈಸ್ the total is 1,04,020 rupees. ಸೊ ಇದನ್ನ ಅಗೈನ್ ಇಲ್ಲಿ ಬರ್ಕೊಂಡು ಬ್ಯಾಲೆನ್ಸಿಂಗ್ ಮಾಡಿದಾಗ 1,04,020 rupees. ಸೊ ಬ್ಯಾಲೆನ್ಸ್ ಅನ್ನು ನೋಡಿದಾಗ we could say the balancing figure will be here would say 7,900 ಅಷ್ಟು ಬ್ಯಾಲೆನ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಸೊ ದಟ್ ಈಸ್ known as gross profit. Balancing figure, and this must be taken over to profit and loss account and should be shown as gross profit brought down. ಇದನ್ನ profit and loss account ಗೆ brought down ಆಗಿ ತಗೋಬೇಕಾಗುತ್ತೆ. gross profit brought down by gross profit brought down. So gross profit ಅನ್ನ ಇಲ್ಲಿ brought down ಆಗಿ ತಗೊಳ್ಳೋಣ. So 7,900. Now we have to know the balancing figure of profit and loss account. So balancing figure ಇಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ಫಸ್ಟ್ ನಾವು ಡೆಬಿಟ್ ಸೈಡ್ ಜಾಸ್ತಿ ಅಮೌಂಟ್ ಇದೆ, ಸೊ ಆದ ಕಾರಣ ಡೆಬಿಟ್ ಸೈಡ್ ಇಂದ ಟೋಟಲ್ ಮಾಡೋದಾದ್ರೆ ಟೋಟಲಿ we could see total of all these items will be 27,290. So 27,290 is the total of profit and loss account. ಸೊ ಈ ಒಂದು ಐಟಮ್ ಅನ್ನು ನಾವು ಇಲ್ಲಿ ಬರೆದು 27,290. ಸೊ ಈ ಒಂದು ಐಟಮ್ ಅನ್ನು ಇಲ್ಲಿ ಬರೆದು ಬ್ಯಾಲೆನ್ಸಿಂಗ್ ಅನ್ನು ಚೆಕ್ ಮಾಡೋದಾದ್ರೆ ಸೊ ಬ್ಯಾಲೆನ್ಸಿಂಗ್ ಫಿಗರ್ ನೋಡೋದಾದ್ರೆ ಬೈ ನೆಟ್ ಲಾಸ್ ಇಲ್ಲಿ ಬರುತ್ತೆ. ಬೈ ನೆಟ್ ಲಾಸ್ ಬಿಕಾಸ್ your debit side is greater than credit side, so that there will be a loss, that is net loss. Balancing figure, so balancing figure will be, so 27,000 ಅಲ್ಲಿ ನಾವು 7,900 ಅನ್ನ ಕಳೆದಲ್ಲಿ it will be amounted to rupees, could say is equal to 27,000 minus this item. So balancing figure will be 19,390. This 19,390 net loss should be taken over to balance sheet. So balance sheet ಗೆ ಇದನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದನ್ನ ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಈ ಕ್ಯಾಪಿಟಲ್ ಅಮೌಂಟ್ ಅನ್ನು ನಾನು ಇನ್ನರ್ ಕಾಲಮ್ಗೆ ತಗೊಂತೀನಿ. ಸೊ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ತದನಂತರ ಅದನ್ನು ಔಟರ್ ಕಾಲಮ್ಗೆ ನೆಟ್ ಫಿಗರ್ ಆಗಿ ಹಾಕುವ. ಸೊ ಕ್ಯಾಪಿಟಲ್ ಅಲ್ಲಿ ನೆಟ್ ಲಾಸ್ ಅನ್ನು ಲೆಸ್ ಮಾಡಿದಾಗ ಲಾಸ್, ಸೊ rupees 19,390. Then the net figure will be is equal to, so 1,05,610. So that is a net figure after deducting the net loss from the capital. Now we have made all the adjustments and we have closed the trading account and profit and loss account. Now it's a time for knowing the total of balance sheet. So balance sheet ನ ಟೋಟಲ್ ಅನ್ನ ಈಗ ಚೆಕ್ ಮಾಡಬೇಕಾಗುತ್ತೆ and ಅದು ಟ್ಯಾಲಿ ಆಗುತ್ತಾ ಇಲ್ಲೋ ಅಂತ ಈಗ ನಾವು ನೋಡೋಣ. ಸೊ ಫಸ್ಟ್ಲಿ ಲಯಬಿಲಿಟಿ ಸೈಡ್, ಸೊ ನಾನು ಅದನ್ನ ಟೋಟಲ್ ಮಾಡ್ತಿದ್ದೀನಿ. ಲಯಬಿಲಿಟಿ ಸೈಡ್ ಟೋಟಲ್,
So you could see over the screen the total of liability side is 1,43,110. And with regard to asset side, let us check total of all assets balances. So you could see 1,43,110 and 1,43,110 balance sheet tallies. So our calculation is correct. In the balance sheet tally ಆಗಿದೆ. So liability side 1,43,110, ಅದೇ ರೀತಿ asset side ಅಲ್ಲೂ ಕೂಡ ನಾವು 1,43,110 ನೋಡ್ಬೋದು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿದೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ. ಹೀಗೆ ಈ ಒಂದು ಪ್ರಾಬ್ಲಮ್ಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿದ್ದೀವಿ. These are about today's session. Hope you enjoyed this session also. If you want to study much about these contents, just go through the references which I quoted over the screen. These are the best references for further studies. And in the next session, I'll be back with one more interesting content. Until then, keep smiling. This is Satish Kumar signing out.